ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ಫ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ತಲೆನೋವು, ತಲೆಭಾರ, ನೆಗಡಿ, ಶೀತ, ಕೋಲ್ಡ್ ಏನಾದರೂ ಆಗಿತ್ತು ಅಂದರೆ ಈ ಸ್ಟೀಮ್ ತಗೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು 50% ರಿಲೀಫ್ ಆದರೂ ಸಿಗುತ್ತೆ, ಯಾವುದೇ ಮಾತ್ರೆ ಮೆಡಿಸಿನ್ ತಗೋದೇ ಇದ್ರೂ. ಸೊ ಕೊರೋನಾ ಟೈಮಲ್ಲಿ ಮಾಡ್ತಿದ್ದಂಥ ಸ್ಟೀಮ್ ಇದು, ಬನ್ನಿ ನೋಡೋಣ. ಬೊಣ್ಣೆ ಎಲ್ಲ ಬತ್ತೈತೆ ಇರು ಬೊಣ್ಣೆ ಮಮ್ಮಿ ಮುಖ ಪೂರ್ತಿ ಹೆಂಗಾಗೈತೆ ಗೊತ್ತಾ ಎಣ್ಣೆ. ಇರು 3 ದಿನದ ಸಿಕ್ಕಾಬಟ್ಟೆ ತಲೆ ನೋವ್ತಾ ಇದೆ, ಮತ್ತು ಜಾಸ್ತಿ ಇಲ್ಲಿ ತಲೆನೋವು, ತಲೆಭಾರ, ಹಾಗೆ ಇಲ್ಲೆಲ್ಲ ಫುಲ್ ಕಣ್ಣಿನ ಗುಡ್ಡೆ ಹತ್ರ ಎಲ್ಲ ನೋವಾಗ್ತಿದೆಯಲ್ಲ. 2-3 ದಿನದಿಂದ ಮಾತ್ರೆಗಳು ತಗೋತಾನೆ ಇದ್ದೀನಿ, ಕಮ್ಮಿನೇ ಆಗ್ತಾಯಿಲ್ಲ. ಸೊ ಇದಕ್ಕೊಂದು ಬೆಸ್ಟ್ ರೆಮಿಡಿನ ಆಲ್ಮೋಸ್ಟ್ ನಾವು ಕೊರೋನಾ ಟೈಮಲ್ಲಿ ಮಾಡ್ಕೋತಾ ಇದ್ದು. ಮತ್ತು ಶೀತ ಜಾಸ್ತಿ ಇರುತ್ತಲ್ಲ, ಶೀತನ ಹೊಡೆದಾಕಕ್ಕೆ ಸ್ಟೀಮ್ ತಯಾರಿಸ್ತಾ ಇದ್ದೀನಿ. ಸೊ ಮನೆಯಲ್ಲಿ ಇನ್ಸ್ಟೆಂಟ್ ರಿಲೀಫ್ ಬೇಕು ಅಂತ ಅಂದರೆ ಸ್ಟೀಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೈನ್ ಇಂಗ್ರೀಡಿಯೆಂಟ್ಸ್: 1 ಟೇಬಲ್ ಸ್ಪೂನ್ ಅರಿಶಿನ, ಒಂದು 5ರಿಂದ 10 ಎಸಳು ಬೆಳ್ಳುಳ್ಳಿ. ಇದು ಸ್ಟೀಮ್ ಟ್ಯಾಬ್ಲೆಟ್ ಅಂತಂದರೆ ಮೆಡಿಕಲ್ ಶಾಪಲ್ಲಿ ಕೊಡ್ತಾರೆ, ಒಂದೇ ಸಾಕು. ಬರೀ ಬಿಸಿನೀರಿಗೆ ಹಾಕ್ಕೊಂಡು ಆ ಟ್ಯಾಬ್ಲೆಟ್ ತೊಗೊಂಡ್ರೂ ನಡೆಯುತ್ತೆ. ಬಟ್ ಇದು ಬೆಳ್ಳುಳ್ಳಿ ಮತ್ತು ಅರಿಶಿನ ತುಂಬ ಎಫೆಕ್ಟಿವ್ ಇರುತ್ತೆ. ಬೇಗ ಶೀತನ ಮತ್ತು ಕೋಲ್ಡು, ನೆಗಡಿ, ತಲೆ ಭಾರ ಇತ್ತು ಅಂದರೆ ಸಿಕ್ಕಾಬಟ್ಟೆ ಶೀತ ಸಿಕ್ಕಾಬಟ್ಟೆ ಇರುತ್ತೆ. ಮತ್ತು ತುಂಬ ಕೋಲ್ಡ್ ಆಗಿದೆ, ತುಂಬ ಅಕ್ಷಿ ಬರ್ತಾಯಿದೆ, ತಲೆನೋವು ಅಂತಂದರೆ ಸೂಪರಾಗಿದೆ ಈ ರೆಮಿಡಿ ಮಾತ್ರ. ಕೊರೋನಾ ಟೈಮಲ್ಲಿ ಜಾಸ್ತಿ ತಗೋತಾಯಿದ್ದೆ ನಾನು. ಅದಕ್ಕೆ ಒಂದು ಪುಟಾಣಿ ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅರಿಶಿನ ಮತ್ತು ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು, ಚೆನ್ನಾಗಿ ಕುದ್ದೋಗುತ್ತೆ. ಇಲ್ಲಾಂತಂದರೆ ಒಂದು 5 ನಿಮಿಷನಾದ್ರೂ ಕುದಿಸ್ಕೊಳ್ಳಿ ಸಾಕು. ಅದು ಫುಲ್ಲು ರೆಡ್ ಕಲರ್ಗೆ ಟರ್ನ್ ಆಗಬೇಕು. ನೀರು ತಕ್ಷಣ ಟರ್ನ್ ಆಗುತ್ತೆ. ಆಲ್ಮೋಸ್ಟ್ ನಾವು ಅರಿಶಿನ ಹಾಕಿ ಬಿಸಿನೀರು ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಟರ್ನ್ ಆಗೇ ಆಗುತ್ತೆ. ಅದ್ರ ಪವರು ಚೆನ್ನಾಗಿ ಕುದೀತಾ ಇರುತ್ತೆ, ಈಗ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಕುದೀತಾರೆ. ಈಗ ಇಳಿಸ್ಕೊಂಡು ಅದು ಹೊಗೆ ಬರ್ತಾ ಇರಬೇಕು, ಬಿಸಿ ಇರಬೇಕು. ಬಟ್ ಒಂದು ಹುಷಾರು, ಬಿಸಿ ನೀರನ್ನ ಎತ್ಕೋಬೇಕಾದ್ರೆ ಕೇರ್ಫುಲ್ಲಾಗಿ ತೊಗೊಳ್ಳಿ. ಕೈಕಾಲ ಮೇಲೆ ಹಾಕ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಹುಷಾರು. ನಾನು ಇಳಿಸ್ಕೊತಾ ಇದ್ದೀನಿ. ನಾನು ಇಳಿಸ್ಕೊಂಡಿದ್ದೀನಿ ಈಗ ಈ ಸ್ಟೀಮ್ ಟ್ಯಾಬ್ಲೆಟ್ನ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ತಕ್ಷಣ ಒಂದು ಮಂದಾಗಿರುವಂಥ ಬೆಡ್ಶೀಟ್ನ ತಗೊಂಡು ಫುಲ್ ಅದನ್ನು ಕವರ್ ಮಾಡಿಕೊಂಡು ಸ್ಟೀಮ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಸೇಮ್ ಪ್ರೊಸೀಜರ್ನೇ ಮಾಡ್ತಾಯಿದ್ದೀನಿ. ಬೊಣ್ಣೆ ಎಲ್ಲ ಬತ್ತೈತೆ ಮಮ್ಮಿ ದಿನಕ್ಕೆ 2 ಬಾರಿ, ಬೆಳಿಗ್ಗೆ ಒಂದು ಸರಿ ಫ್ರೀ ಆದಾಗ ಅಥವಾ ಸಂಜೆ ಮಲಗೋ ಟೈಮಲ್ಲಿ ಒಂದು ಸರಿ ಈ ಥರ ಸ್ಟೀಮ್ ತೊಗೊಂಡ್ಬಿಟ್ರೆ ತುಂಬಾ ರಿಲೀಫ್ ಸಿಗುತ್ತೆ. ತಲೆಭಾರ ಕಮ್ಮಿ ಆಗುತ್ತೆ, ನೆಗಡಿ, ಕೋಲ್ಡು ಕಮ್ಮಿ ಆಗುತ್ತೆ. ನಾನು ಈ ರೀತಿ ಮಾಡಿಕೊಂಡೆ, ತಲೆಭಾರ ಕಮ್ಮಿ ಮಾಡಿಕೊಂಡೆ, ತಲೆನೋವು ಕಮ್ಮಿ ಮಾಡಿಕೊಂಡೆ. ಸೊ ಕೊರೋನಾ ಟೈಮಲ್ಲಿ ಜಾಸ್ತಿ ಮಾಡ್ಕೋತಾ ಇದ್ವಿ, ಸೊ ರಿಲೀಫ್ ಆಗ್ತಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.